ನಮಸ್ಕಾರ ಎಲ್ಲರೂ ಚೆನ್ನಾಗಿಲ್ಲ ಅಂತ ಬಯಸ್ತಾ ನನ್ನ ಬ್ಲಾಗ್ಗೆ ಸ್ವಾಗತ. ಇದು ನನ್ನ ಎರಡನೇ ಬ್ಲಾಗು ಮತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಭಾನುವಾರ ರಜೆ ಇದ್ದಿದ್ದ ಕಾರಣ ಪಾಪುನ ಕರ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಹೋಗಿದ್ವಿ. ಬೇರೆ ವಾರದಲ್ಲೂ ಹೋಗ್ತಿರ್ತೀವಿ, ಆದರೆ ಭಾನುವಾರದೊತ್ತು ಸ್ವಲ್ಪ ಜಾಸ್ತಿ ಹೊತ್ತು ಮಗನ ಜೊತೆ ಆಟ ಆಡ್ಬೋದಲ್ಲ ಪಾರ್ಕಲ್ಲಿ ಅಂತ ಅಂದ್ಬಿಟ್ಟು ಭಾನುವಾರದೊತ್ತು ಕರ್ಕೊಂಡು ಹೋಗ್ತೀವಿ. ಪಾಪು ಆಲ್ರೆಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂಕಲ್ ಜೊತೆ ಪಾರ್ಕಿಗೆ ಹೋಗಿದ್ದ. ನಾವು ಬರಲ್ಲ ಅಂದ್ಕೊಂಡಿದ್ದ. ಅದಾದಮೇಲೆ ನಮ್ಮನ್ನು ನೋಡಿ ತುಂಬ ಖುಷಿಪಟ್ಟ ಪಾಪು. ಈ ಪಾರ್ಕು ಸದಾಶಿವನಗರಲ್ಲಿರೋ ಜನತಾ ಬಜಾರ್ ಆಪೋಸಿಟ್ ಇರುವಂಥ ಪಾರ್ಕು. ತುಂಬ ಜನ ಹೇಳ್ತಿರ್ತಾರೆ ಈ ಪಾರ್ಕಿಗೆ ಪುನೀತ್ ರಾಜ್ಕುಮಾರ್ ಅವರು ವಾಕಿಂಗಿಗೆ ಅಂತ ಬರ್ತಿದ್ರು ಅಂತ. ಪಾರ್ಕು ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಹಾಗೆ ವಿಡಿಯೋ ಮಾಡ್ತಾ ಒಂದು ಹುಡುಗಿ ಪಾಪು ಅವ್ರ ಅಣ್ಣ ತಮ್ಮಂದಿರನ್ನ ಪಾರ್ಕಲ್ಲಿ ಆಟ ಆಡಿಸ್ತಿದ್ದದ್ದು ನೋಡಿ ತುಂಬ ಖುಷಿ ಆಯಿತು. ತಾನೂ ಖುಷಿ ಪಟ್ಕೊಂಡು ತಮ್ಮಂದ್ರನ್ನು ಖುಷಿಪಡಿಸ್ತಿದ್ದು ನನಗೆ ತುಂಬ ಖುಷಿ ಆಯಿತು. ಈ ಪಾರ್ಕಲ್ಲಿ ಗಿಡಗಳನ್ನ ಹಾಕಿದ್ದಾರೆ, ಹೂವಿನ ಗಿಡಗಳು ಮತ್ತು ಡೆಕೋರೇಷನ್ ಹೂವಿನ ಗಿಡಗಳನ್ನ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕ್ನ. ಅದಾದಮೇಲೆ ಮನೆಗೆ ಸ್ವಲ್ಪ ತರಕಾರಿ ತೊಗೊಳ್ಳೋದಿತ್ತು. ಅಲ್ಲೇ ಮಲ್ಲೇಶ್ವರಮಲ್ಲಿ ತರಕಾರಿ ತೊಗೊಂಡು ಅಲ್ಲಿಂದ ಮತ್ತೆ ಮನೆಗೆ ಹೊರಟ್ವಿ. ಅದಾದಮೇಲೆ ಸಾಯಂಕಾಲ ಇದೇ ವಾರ ನನ್ನ ಯಜಮಾನ್ರದ್ದು ಬರ್ತಡೇ ಇರೋ ಕಾರಣ ಅವ್ರಿಗೇನಾದರೂ ಗಿಫ್ಟ್ ಕೊಡಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಅವ್ರನ್ನ ಒರೈನ್ ಮಾಲ್ ಕಡೆ ಕರ್ಕೊಂಡು ಹೋಗ್ತಿದ್ದೆ. ಹೋಗುವಾಗ ಒಂದು ಆಟೋ ಮೇಲೆ ಗರ್ಭಿಣಿಯರಿಗೆ ಉಚಿತ ಅಂತ ಲೈನ್ಸ್ ಬರೆದಿತ್ತು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಇದನ್ನೆಲ್ಲ ನಾನು ಫಿಲಮ್ಸಲ್ಲಿ ನೋಡ್ತಿದ್ದೆ ಈ ಥರ ಲೈನ್ಸ್ಗಳನ್ನ. ಇವಾಗ ರಿಯಲ್ ಆಗಿ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಹಾಗೆ ಒರೈನ್ ರೀಚ್ ಆದ್ವಿ. ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಂತ ಹೊರಟಿದ್ವಿ. ಅಷ್ಟರಲ್ಲಿ ನಮ್ಮ ಮಗನು ನಿದ್ದೆಗೆ ಜಾರಿದ್ದ. ಸೊ ಅವ್ನು ಮಲ್ಗೆ ಇರಲಿ ಅಷ್ಟರಲ್ಲಿ ನಾವು ನಮ್ಮ ಕೆಲಸ ಮುಗಿಸ್ಕೊಳ್ಳೋಣ ಅಂತ ನಾವು ಅಂದ್ಕೊಂಡಿದ್ವಿ. ಈ ಸಲ ಬರ್ತಡೆಗೆ ನಾನು ಅವ್ರಿಗೆ ವಾಚ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಅವ್ರ ಹತ್ರ ಆಲ್ರೆಡಿ ಫಾಸಿಲ್ ವಾಚ್ ಇತ್ತು. ಅದನ್ನು ತುಂಬ ವರ್ಷಗಳ ಹಿಂದೆ ಬರ್ತಡೆಗೆ ಅಂದ್ಬಿಟ್ಟು ಗಿಫ್ಟ್ಗೆ ಕೊಟ್ಟಿದ್ದೆ. ಸೊ ಇವಾಗ ಈ ಸಲಿನೂ ವಾಚ್ನೇ ಕೊಡೋಣ ಅಂತ ನಾನು ಅಂದ್ಕೊಂಡು ವಾಚ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ನಮ್ಮ ಮಗನೂ ಎದ್ಬಿಟ್ಟು ಅವ್ರಿಗೆ ವಾಚ್ ಸೆಲೆಕ್ಷನಲ್ಲಿ ಹೆಲ್ಪ್ ಮಾಡ್ತಿದ್ದ. ಅವರು ವಾಚ್ ಕಲೆಕ್ಷನ್ಸ್ಗಳನ್ನ ನೋಡ್ತಿದ್ರು, ಯಾವ್ದು ತೊಗೊಳ್ಳೋದು ಏನು ಅಂತಂದ್ಬಿಟ್ಟು. ನಾನು ಯೂಶ್ವಲಿ ಅವ್ರಿಗೆ ಸರ್ಪ್ರೈಸ್ ಆಗಿ ಏನು ಗಿಫ್ಟ್ ಕೊಡೋಲ್ಲ, ಯಾಕಂದರೆ ನಾನೇನೋ ಕೊಡೋದು ಅದು ಅವ್ರಿಗೆ ಇಷ್ಟ ಆಗದೆ ಹೋದರೆ. ಸೊ ಆ ಕಾರಣಕ್ಕೆ ನಾನೇನು ಇಷ್ಟಪಡ್ತೀನೋ ಅದರಲ್ಲಿ ಅವರೇ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದು ಬೇಕು ಅದನ್ನು ಅಂದ್ಬಿಟ್ಟು ಕೊಡಿಸ್ಬಿಡ್ತೀನಿ ನಾನು ಗಿಫ್ಟ್ನ. ಒರೈನಲ್ಲಿ ಎಲ್ಲ ಐಟಮ್ಸ್ ಮೇಲೂ ಆಫರ್ಸ್ ಹಾಕಿದ್ರು. 40%, 50%, 30% ಅಂತ ಎಲ್ಲದ್ರ ಮೇಲೂ ಆಫರ್ಸ್ ಇತ್ತು. ನಮ್ಮ ಯಜಮಾನ್ರು ಬರ್ತಡೇ ಹೆಸರಲ್ಲಿ ನಾನು ಕೂಡ ಶಾಪಿಂಗ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಬ್ಯಾಗ್ ಮತ್ತು ಬಟ್ಟೆ ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡೆ. ಸೊ ಅವ್ರದ್ದು ಸೆಲೆಕ್ಟ್ ಮಾಡೋ ಅಷ್ಟರಲ್ಲಿ ನಾನು ಕೂಡ ಹಾಗೆ ಏನಾದರೂ ಬೇಕಾ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹಾಗೆ ನೋಡ್ತಿದ್ದೆ. ಎಲ್ಲ ಐಟಮ್ಸ್ಗಳ ಮೇಲೂ ಆಫರ್ಸ್ ಇತ್ತು. ಸೊ ನಾನು ಹಾಗೆ ಒಂದೆರಡು ಬಟ್ಟೆಗಳು ಮತ್ತು ಚಪ್ಪಲಿನ ತೊಗೊಂಡು ಅಲ್ಲಿಂದ ಅವ್ರದ್ದು ಸೆಲೆಕ್ಟ್ ಆಗಿದೆಯಾ ಅಂತ ನೋಡೋಕೆ ಹೋದೆ. ಅವರೂ ಸೆಲೆಕ್ಟ್ ಮಾಡಿ ಇಟ್ಟಿದ್ರು. ಸೊ ಅದಾದಮೇಲೆ ಅವ್ರು ಯಾವುದನ್ನ ಸೆಲೆಕ್ಟ್ ಮಾಡಿದ್ರು ವಾಚ್ನ, ಆ ವಾಚನ್ನೇ ಅವ್ರಿಗೆ ಗಿಫ್ಟಾಗಿ ಕೊಡಿಸ್ಬಿಟ್ಟು ಅಲ್ಲಿಂದ ನಾವು ಊಟಕ್ಕೆ ಅಂದ್ಬಿಟ್ಟು ಬ್ಯಾಂಗ್ಳೂರು ಕೆಫೆಗೆ ಹೋದ್ವಿ. ಬ್ಯಾಂಗ್ಳೂರು ಕೆಫೆಯಲ್ಲಿ ನೈಟ್ ಊಟ ಮುಗಿಸ್ಕೊಂಡು ನನ್ನ ಮಗನಿಗೆ ಫಿಶ್ ಅಂದರೆ ತುಂಬ ಇಷ್ಟ ಆಗುತ್ತೆ ಇವಾಗ. ಅದಕ್ಕೆ ಅವನಿಗೆ ಒಂದು ಫಿಶ್ನ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ. ಆ ಫಿಶ್ನ ತೊಗೊಂಡಾದ್ಮೇಲೆ ಅವನು ನೋಡಿ ಎಷ್ಟು ಖುಷಿ ಪಡ್ತಿದ್ದಾನೆ ಅಂತ ಫೈಟರ್ ಫಿಶ್ನ ತೊಗೊಂಡ್ವಿ. ಸದ್ಯಕ್ಕೆ ಒಂದಿರಲಿ ಅಂದ್ಬಿಟ್ಟು ಫಿಶ್ ಅವನಿಗೆ ತುಂಬ ಇಷ್ಟ ಆಯಿತು. ಇದು ನನ್ನ ಎರಡನೇ ಬ್ಲಾಗ್ ಆಗಿತ್ತು. ನಮಸ್ಕಾರ ಎಲ್ರಿಗೂ.